ಈ ಒಳಗಡೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಎಲ್ಲ ದೇವ್ರ ಪೂಜೆ, ಎಲ್ಲ ದೇವಸ್ಥಾನಗಳು ಪೂಜೆ ಚೆನ್ನಾಗಿ ಪೂಜೆ ಅಲಂಕಾರ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಮಹಾಶಿವರಾತ್ರಿ ಪ್ರಯುಕ್ತ ಇವತ್ತು ಶಿವವೈಭವ ಅಂತ ಏನು ಒಂದು ಭಾಳ ಕ್ಷೇತ್ರದ ಜನಕ್ಕೆ ವಿಭಿನ್ನವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡಿನ ಗಣೇಶ ಆಟದ ಮೈದಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಶಿವವೈಭವ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಅಮರನಾಥ ಹಿಮಲಿಂಗ ಹಾಗೂ 12 ಜ್ಯೋತಿರ್ಲಿಂಗಗಳ ಮಾದರಿ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯ ನೆರವೇರಿಸಿ ಮೈದಾನದಲ್ಲಿ ಬುಧವಾರ ರಾತ್ರಿ ವೇದ ಘೋಷಗಳ ಮೂಲಕ ಹಿಮದ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಕ್ತರಿಗೆ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಗಂಗಾಜಲ ಹಾಗೂ ಕಾಶಿಯಿಂದ ವಿಶೇಷ ಪೂಜೆ ಮಾಡಿ ತರಿಸಲಾದ ಪಂಚಮುಖಿ ರುದ್ರಾಕ್ಷಿಯನ್ನು ನೀಡಿ ಹಿಮದ ಜ್ಯೋತಿರ್ಲಿಂಗ ದರ್ಶನಕ್ಕೆ ಚಾಲನೆ ನೀಡಿದರು. ದರ್ಶನ ಪಡೆದ ಪ್ರತಿಯೊಬ್ಬರಿಗೂ ತಂಬಿಟ್ಟು ಪ್ರಸಾದ ವಿತರಿಸಲಾಯಿತು. ಕ್ಷೇತ್ರ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದರು. ಇದೇ ವೇಳೆ ಡಾಕ್ಟರ್ ಶಮಿತಾ ಮಲ್ನಾಡ್ ಹಾಗೂ ಅನುರಾಧ ಭಟ್ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ, ಜಗ್ಗಿ ಮಾಸ್ಟರ್ ತಂಡದವರಿಂದ ವಿವಿಧ ನೃತ್ಯ ಕಾರ್ಯಕ್ರಮಗಳು ನಡೆದವು. ಹೇಮಾದೇಶ್ವರ ಹಾಡಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಕುಣಿದು ಅಲ್ಲಿದ್ದವರನ್ನು ಹುರಿದುಂಬಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ.ಎಚ್. ಪ್ರಭು, ಬಿಬಿಎಂಪಿ ಮಾಜಿ ಸದಸ್ಯ ಆರ್ಯ ಶ್ರೀನಿವಾಸ್, ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್, ಉಪಾಧ್ಯಕ್ಷ ಗೋಪಾಲಕೃಷ್ಣ, ಕಾಂಗ್ರೆಸ್ ಮುಖಂಡರಾದ ಶಿವಮಾದಯ್ಯ, ಅಮೃತ್ ಗೌಡ, ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಸುಮಾ ಜನಾರ್ದನ್, ಬ್ಲಾಕ್ ಅಧ್ಯಕ್ಷ ಮೈಲಾಸಂದ್ರ ನಾಗರಾಜ್, ಅರುಣ್ ಕುಮಾರ್, ಹೇರೋಹಳ್ಳಿ ಬ್ಲಾಕ್ ಅಧ್ಯಕ್ಷ ಶ್ರೀಧರ್, ಉಪಾಧ್ಯಕ್ಷ ಎಂ ಮಂಜುನಾಥ್, ಎಚ್. ಗೊಲ್ಲಹಳ್ಳಿ ಪಂಚಾಯಿತಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶಿವಕುಮಾರ್, ಆಂಧ್ರಹಳ್ಳಿ ನಾಗರಾಜ್, ಚಾಮುಂಡಿ ಶಿವಕುಮಾರ್, ಲಕ್ಕಣ್ಣ, ಕಾಂಗ್ರೆಸ್ ಮುಖಂಡ ಮಾನುಲ್ಲಾ, ರವಿ, ರಬ್ಬಣ್ಣ, ಶಿವಕುಮಾರ್, ಕೆವಿ ಧರ್ಮಯ್ಯ, ಪ್ರಕಾಶ್ ಗೌಡ, ಕೇಶವ, ಅನುಪಮ ಪಂಚಾಕ್ಷರಿ, ಲಕ್ಷ್ಮೀ ಪ್ರಭುರಾಜ್, ಎಚ್. ಪದ್ಮಾ, ಹರೀಶ್ ಹಾಗೂ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು.
ಸೌಂದರ್ಯ ನಮ್ಮ ಕಲಾವಿದರಿಗೆ ವೇದಿಕೆಯಲ್ಲಿ ಎಲ್ರಿಗೂ ನಮಸ್ಕಾರ. ಸೋಮಶೇಖರ್ ಸರ್, ನಿಮಗೆ ವಿಶೇಷವಾದ ಧನ್ಯವಾದ. ಕೃಪೆ ನನಗೆ ಮಾತ್ರ ಅಲ್ಲ, ಇಡೀ ಸರ್ವ ಜನರಿಗೂ ಕೂಡ ಸಿಗಬೇಕು ಅನ್ನುವಂಥದ್ದೊಂದು ಪ್ರೀತಿಯ ಅಭಿಲಾಷೆಯಲ್ಲಿ ನೀವು ಜೊತೆಯಲ್ಲಿದ್ದೀರಲ್ಲ ಸರ್, ನಮಗೆ ಬಹಳ ಖುಷಿ ಆಗುತ್ತೆ. ಎಸ್.ಟಿ. ಸೋಮಶೇಖರ್ ಸರ್, ಅಂಡ್ ಯಾವತ್ತೂ ಕೂಡ ಎಸ್ ಅಂತ ಹೇಳಿದಾಗ ನಾನು ಪ್ರೀತಿಯಿಂದ ನಿಮಗೆ ಹೇಳ್ತಾನೆ ಇರ್ತೀನಿ, ಸಕ್ಸಸ್ ಅಂತ ಹೇಳ್ತೀರಾ. ಅಂಡ್ ನೀವ್ ಏನೇ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಆ ಟಿ ಅನ್ನುವ ಟಾರ್ಗೆಟಿನ ಜೊತೆಗೆ ಹೋದಾಗ ಸಕ್ಸಸ್ ಯಾವತ್ತೂ ಇದೆ ಅಂತ. ಹಾಗಾಗಿ ಎಸ್.ಟಿ. ಸೋಮಶೇಖರ್ ಸರ್ ಅವರ ಯಶಸ್ಸಿನ ಯಶೋಗಾಥೆಯ ಜೊತೆಗೆ ಹೆಜ್ಜೆಗಳನ್ನು ಇಡ್ತಾನೆ ಬಂದದ್ದು ಇವತ್ತೆಲ್ಲರೂ ಕೂಡ ಮೆಚ್ಚಿ ಅವ್ರನ್ನ ಹೊಗಳ್ತಾರೆ, ಹಾಡ್ತಾರೆ, ಅಂಡ್ ಅವರ ಕೆಲಸಗಳು ಇವತ್ತು ಕೂಡ ಮಾತನಾಡುತ್ತೆ. ಸೋಮಶೇಖರ್ ಸರ್, ನಾವು ಯಾವತ್ತೂ ಕೂಡ ಮರ್ತಿಲ್ಲ ಸರ್. ನೀವು ಮಾಡಿದಂತ ಕೆಲಸಗಳೆಲ್ಲವೂ ಕೂಡ ಮತ್ತೆ ಮತ್ತೆ ನೆನಪಾಗುತ್ತೆ. ಮೈಸೂರಿನಂತ ಸಾಂಸ್ಕೃತಿಕ ನಗರಿಯಲ್ಲಿ ವೈಭವದ ಮೈಸೂರು ದಸರಾ ಐತಿಹಾಸಿಕವಾಗಿ ದಾಖಲಾಗತ್ತೆ ಅಂತ ಹೇಳಿದ್ರೆ ಅಲ್ಲಿನ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿದ್ದು ಸೋಮಶೇಖರ್ ಸರ್. ಅಂದ್ರೆ ಏನಪ್ಪಾ, ಬರೀ ಮೈಸೂರಿಗೆ ಮಾಡಿದ್ರ, ಇಡೀ ಬೆಂಗಳೂರಿನಲ್ಲಿ ನೋಡಿದಾಗ ಇಷ್ಟು ದೊಡ್ಡ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದರ ಚುಕ್ಕಾಣಿಯನ್ನ ಹಿಡಿದು ಅದರ ಯಶಸ್ಸನ್ನ ಪಡಿತಾರೆ, ಅದರಲ್ಲಿ ಮತ್ತೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಗೆಲ್ತಾರೆ, ಶಾಸಕರಾಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮಾಡಿರುವಂತಹ ಕೆಲಸಗಳು ಆ ಎಂಡಿಂದ ಈ ಎಂಡ್ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ ಯಾರು ಓಡಾಡಕ್ ಸಾಧ್ಯನ್ರಿ? ನಾವ್ ಎಷ್ಟೊಂದ್ ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಅಯ್ಯೋ ಸಾಕಪ್ಪ ನೋಡೋಣ ಅಂತ ಹೇಳ್ತಾರೆ. ಆದ್ರೆ ಸೋಮಶೇಖರ್ ಸರ್ ಹಂಗಲ್ಲ, ನಿರಂತರವಾಗಿ ಕೆಲಸಗಳನ್ನ ಮಾಡೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಸಂಚಾರ ಮಾಡ್ತಾರೆ. ಎಲ್ಲ ಸಮಾಜಮುಖಿಯಾದ ಕೆಲಸಗಳ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಸಿಗ್ತಾರೆ. ಇವತ್ತು ರಾಜಕೀಯ ವ್ಯಕ್ತಿಗಳನ್ನ ಗಮನಿಸಿದಾಗ ಸರ್, ಖಂಡಿತ ಹೇಳ್ತೀನಿ, ನಾನು ಎಷ್ಟೊಂದು ಸಾವಿರಾರು ಶೋಗಳನ್ನ ಮಾಡಿದ್ದೀನಿ. ನಾವು ಯಾರಾದ್ರೂ ಒಬ್ಬ ಆರ್ಡಿನರಿ ಕಾರ್ಪೊರೇಟರ್ನ ಮೀಟ್ ಮಾಡಬೇಕು ಅಂದಾಗ ಇಸ್ ಲಾಟ್ ಆಫ್ ಚಾಲೆಂಜಸ್. ಅವ್ರ ಜೊತೆಗೆ ಒಂದಷ್ಟು ಜನ ಇರ್ತಾರೆ, ನಾವು ಅವ್ರನ್ನ ಮೀಟ್ ಮಾಡಬೇಕು ಅಂದ್ರೆ ಅವ್ರನ್ನೆಲ್ಲ ದಾಟ್ ಹೋಗ್ಬೇಕು. ಆದ್ರೆ ನಿಮ್ಮಂತ ಶಾಸಕರಾಗಿ ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಕೂಡ ವೆರಿ ಈಸಿ ಆಕ್ಸೆಸಿಬಲ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಅದು ಸೋಮಶೇಖರ್ ಸರ್. ಬರ್ಲಿ ಒಂದ್ಸಲ ಪ್ರೀತಿಯ ಚಪ್ಪಾಳೆ ಶ್ರೀ ಸೋಮಶೇಖರ್ ಸರ್. ಪ್ಲೀಸ್ ಸರ್, ಮಾತನಾಡಿ ಸರ್. ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಕ್ಷೇತ್ರದ ಎಲ್ಲ ಆತ್ಮೀಯರು ಶಿವವೈಭವ ಕಾರ್ಯಕ್ರಮವನ್ನು ಇವತ್ತು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 1 ಗಂಟೆ ಗಂಟ ಈ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಅದಕ್ಕೆ ನಮ್ಮ ಜಗ್ಗೇಶ್ ಮತ್ತು ಶಮಿಕಾ ಮಲ್ನಾಡ್ ಅವರಿಬ್ಬರು ಕೂಡ ಬಂದಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ.
ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಏನೇನು ಅರೇಂಜ್ಮೆಂಟ್ ಮಾಡಬೇಕು ಶಿವ ವೈಭವಕ್ಕೆ ಎಲ್ಲ ಆತ್ಮೀಯರು ಭಾಳ ವ್ಯವಸ್ಥಿತವಾಗಿ ಭಾಳ ಕಮಿಟ್ಮೆಂಟಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಶಿವ ವೈಭವ ಕಾರ್ಯಕ್ರಮದ ನಾವೆಲ್ಲ ಕೂಡ ನೋಡಬೇಕು. ಬೆಳಗಿನ ಜಾವ 1 ಗಂಟೆ ಕಾರ್ಯಕ್ರಮ ನಡೀತದೆ. ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಆತ್ಮೀಯರು ಮಾಡಿದ್ದಾರೆ. ಎಲ್ಲ ಕೂಡ ಸಾವಧಾನದಿಂದ ನೋಡಬೇಕು. ಯಾವುದೊಂದು ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದು. ಭಾರಿ ಗ್ರ್ಯಾಂಡಾಗಿ ಹಬ್ಬವನ್ನು ಆಚರಿಸಿದ್ದಾರೆ. ಅವ್ರಿಗೂ ಶುಭಾಶಯಗಳು. ಮತ್ತು ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ನು ಮಾಡ್ತಾಯಿದ್ದಾರೆ. ನಮ್ಮ ಲಕ್ಷಾಂತರ ಜನ ಸೇರಿಸಿದ್ದಾರೆ. ಎಲ್ಲ ನಮ್ಮ ವಾರ್ಡು ಕಮಿಟಿ ಸದಸ್ಯರು, ಉಪಾಧ್ಯಕ್ಷರು, ಬಟ್ ನಮ್ಮ ಲೋಕಲ್ ಲೀಡ್ರುಗಳು ಎಲ್ಲರೂ ಸೇರಿ ಶುಭ ಹಾರೈಸ್ತೀವಿ. ತುಂಬ ಧನ್ಯವಾದಗಳು. ಈ ಒಳಗಡೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಎಲ್ಲ ದೇವರು ಪೂಜೆ, ಎಲ್ಲ ದೇವಸ್ಥಾನಗಳು ಪೂಜೆ ಚೆನ್ನಾಗಿ ಪೂಜೆ ಅಲಂಕಾರ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಜನಗಳು ಬಂದವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಸೋಮಶೇಖರಣ್ಣವ್ರಿಗೆ ಅವ್ರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಇಡೀ ಅವರು ಗೆದಿಬೇಕು, ನಾವು ಗೆದ್ದಿಸ್ಬೇಕು. ಯಾವುದೇ ಕಾರಣಕ್ಕೂ ಸೋಲ್ಸಲ್ಲ. ಅವರೆಲ್ಲ ನಾವು ಹೇಳಿದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಇವತ್ತು ಏನು ನಮ್ಮ ಶಾಸಕರಾದ ಜನಮೆಚ್ಚಿದ ಶಾಸಕರಾದ ನಮ್ಮ ಎಸ್ ಟಿ ಸೋಮಶೇಖರಣ್ಣನವರು ಭಾಳ ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಇವತ್ತು ಶಿವವೈಭವ ಅಂತ ಏನು ಒಂದು ಭಾಳ ಕ್ಷೇತ್ರದ ಜನಕ್ಕೆ ವಿಭಿನ್ನವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರು ಮೊದಲನೇದಾಗಿ ಈ ಏನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದೀವಿ. ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರು ಉನ್ನತ ಸ್ಥಾನದಲ್ಲಿ ಇದ್ದು ನಮ್ಮಂಥವ್ರಿಗೆ, ಆಮೇಲೆ ಇಡೀ ಕ್ಷೇತ್ರದ ಜನ ಇವತ್ತು ಶಾಸಕ ಅನ್ನಲ್ಲ, ಇವತ್ತು ಸೇವಕ ಅಂತ ಏನು ಈ ಕೆಲಸ ಮಾಡ್ತಿದ್ದಾರೆ ಅದು ನಿರಂತರವಾಗಿ ನಡೀಲಿ ಅಂತ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಮೇಲೆ ಅದರಲ್ಲೂ ಮಂಜಣ್ಣನವರು ಭಾಳ ಅವರ ಅಭಿಮಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ವಾರ್ಡಲ್ಲಿ, ದೊಡ್ಡಬಿದ್ರಕಲ್ಲು ವಾರ್ಡಲ್ಲಿ ಟ್ರಾವೆಲ್ ಮಂಜಣ್ಣ ಅಂತ ಇವತ್ತು ಬ್ಲಾಕಿನ ಏರವಳ್ಳಿ ಬ್ಲಾಕಿನ ಉಪಾಧ್ಯಕ್ಷರು ಚೆನ್ನೈಕುಂಪಳ್ಳಿದವರು. ಅವರು ಭಾಳ ಏನು ಎಸ್ ಟಿ ಸೋಮಶೇಖರಣ್ಣ ಕಟ್ಟ ಅಭಿಮಾನಿ. ಯಾಕಂದರೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾಳ ಇದು ವಿಜೃಂಭಣೆಯಿಂದ ನಡೀತಾ ಇದೆ. ಅವರು ಭಾಳ ಸಂತೋಷವಾಗಿ ಇದು ಇನ್ನೂ ಉನ್ನತ ಸ್ಥಾನದಲ್ಲಿ ಪ್ರತಿ ವರ್ಷವೂ ವಿಭಿನ್ನವಾಗಿ ನಡೀಲಿ ಅಂತ ಈ ಮುಖಾಂತರ ಕೇಳ್ಕೊತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರೂ ಇಡೀ ಕ್ಷೇತ್ರದಲ್ಲಿ ಎಲ್ಲರೂ ಅಭಿವೃದ್ಧಿ ಪಡೀಲಿ. ಅವರ ಸೇವಕನಾಗಿ ನಾವೆಲ್ಲ ಕೆಲಸ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ.